ನಾನಿಲ್ಲಿ ನಿಮಗೆ ಒಂದು ಚಾಲೆಂಜ್ ಕೊಡ್ತೀನಿ. ಚಾಲೆಂಜ್ ಸಿಂಪಲ್ ಆಗಿದೆ. ಒಂದು ಸ್ಪೂನ್, ಒಂದು ಬೌಲ್ನಲ್ಲಿ ಸಕ್ಕರೆ, ಒಂದು ಗ್ಲಾಸ್ ಕೊಡ್ತೀನಿ. ಚಾಲೆಂಜ್ ಇಷ್ಟೇ, ಆ ಬೌಲ್ನಲ್ಲಿರುವ ಸಕ್ಕರೆಯನ್ನು ಗ್ಲಾಸ್ಗೆ ಹಾಕಬೇಕು. ಗ್ಲಾಸ್ ಅರ್ಧ ಆಗಿದ್ಮೇಲೆ ಆ ಗ್ಲಾಸ್ನಲ್ಲಿರುವ ಸಕ್ಕರೆಯನ್ನು ಪೂರ್ತಿಯಾಗಿ ತಿನ್ನಬೇಕು. ಇಲ್ಲಿ ಅರ್ಧ ಗ್ಲಾಸ್ ಸಕ್ಕರೆಯನ್ನು ತಿನ್ನೋಕೆ ಖಂಡಿತ ಆಗಲ್ಲ. ನೀವು ಯಾಕೆ ಮುಟ್ಟೋಕ್ಕೂ ಆಗಲ್ಲ ಅಲ್ವಾ? ನೋಡೋಕೆ ಒಂಥರ ಭಯ ಆಗುತ್ತೆ, ಹೊಟ್ಟೆ ತೊಳೆಸಿದ ಹಾಗೆ ಆಗುತ್ತೆ. ಆದರೆ ಒಂದು ಕಟು ಸತ್ಯ ಹೇಳ, ನಾವೆಲ್ಲ ತುಂಬ ಖುಷಿಯಿಂದ ಸ್ಟೈಲ್ ಆಗಿ ಬಾಯಾರಿಕೆ ಆದಾಗೆಲ್ಲ ಘಟ ಘಟ ಅಂತ ಕುಡಿಯೋ ಒಂದು 600 ml ಕೋಲ್ಡ್ ಡ್ರಿಂಕ್ಸ್ ಬಾಟಲ್ ಇದೆಯಲ್ಲ, ಈ ಡ್ರಿಂಕ್ಸ್ ಬಾಟಲ್ ಒಳಗಡೆ ಎಕ್ಸಾಕ್ಟ್ ಆಗಿ ಇಷ್ಟೇ ಸಕ್ಕರೆ ಇರುತ್ತೆ. ಅಂದರೆ ಅರ್ಧ ಗ್ಲಾಸ್ ಸಕ್ಕರೆ ಇರುತ್ತೆ. ಬರೋಬ್ಬರಿ 82.8 ಗ್ರಾಮ್ ಸಕ್ಕರೆ ಇರುತ್ತೆ. ನಮಗೆ ಗೊತ್ತಿಲ್ಲದೆ ಇಷ್ಟು ಸಕ್ಕರೆಯನ್ನ ನಾವು ಒಂದೇ ಸಮನೆ ದೇಹದ ಒಳಗೆ ತಳ್ಳುತ್ತಿದ್ದೇವೆ. ನೋಡಿ, ಇವತ್ತು ಕೋಲ್ಡ್ ಡ್ರಿಂಕ್ಸ್ ಅನ್ನೋದು ಕೇವಲ ಒಂದು ಪಾನೀಯಾಗಿ ಉಳಿದಿಲ್ಲ ಫ್ರೆಂಡ್ಸ್, ಅದು ನಮ್ಮ ಮನೆಯ ಮನಸ್ಸಿನ ಒಳಗಡೆ ಬಂದು ಬಿಟ್ಟಿದೆ. ಥಿಯೇಟರ್ ಸಿನಿಮಾ ನೋಡೋಕೆ ಹೋದ್ರೆ ಪಾನ್ ಕಾರ್ಡ್ ಜೊತೆಗೆ ಕೋಲ್ಡ್ ಡ್ರಿಂಕ್ಸ್ ಬೇಕು. ಮನೆಯಲ್ಲಿ ಟಿವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ರೆ ಅದರ ಉದ್ವೇಗವನ್ನು ತಡೆಯೋಕೆ ಕೋಲ್ಡ್ ಡ್ರಿಂಕ್ಸ್ ಬೇಕು. ಅಷ್ಟೇ ಯಾಕೆ, ಮನೆಗೆ ಯಾರಾದರೂ ಪ್ರೀತಿಯ ನೆಂಟರು ಬಂದರೆ, ಆಫೀಸಿನಿಂದ ಗೆಳೆಯರು ಬಂದರೆ, ನಾವಿತ್ತೀಚೆಗೆ ಮಜ್ಜಿಗೆಯನ್ನು ಅಥವಾ ಗ್ಲಾಸ್ ನೀರನ್ನು ಕೊಡುವುದನ್ನು ಮರ್ತು ಬಿಟ್ಟಿದ್ದೀವಿ. ಬದಲಾಗಿ ಮೊದಲು ತಂದು ಕೊಡುವುದೇ ಒಂದು ಬಾಟಲ್ ಕೋಲ್ಡ್ ಡ್ರಿಂಕ್ಸನ್ನು. ಚಿಕ್ಕ ಮಕ್ಕಳಿನಿಂದ ಹಿಡಿದು ವಯಸ್ಸಾದವರಿಗೂ ಎಲ್ಲರೂ ಇದನ್ನೇ ಅಮೃತ ಅಂತ ಕುಡಿತಾ ಇದ್ದಾರೆ. ಆದರೆ ನಾವೆಲ್ಲ ಪ್ರೀತಿಯಿಂದ ಕುಡಿಯುತ್ತಿರುವುದು ಅಮೃತನ, ಅಥವಾ ನಮ್ಮ ದೇಹಕ್ಕೆ ನಾವೇ ನಿಧಾನವಾಗಿ ಕೊಡ್ತಾ ಇರುವುದು ಈ ವಿಷಾನ? ಇವತ್ತಿನ ಈ ವಿಡಿಯೋ ಮುಖ್ಯ ಉದ್ದೇಶ ನಿಮ್ಮನ್ನು ಎದುರಿಸುವುದಲ್ಲ, ಬದಲಾಗಿ ನಾವು ಕುಡಿಯುತ್ತಿರುವ ಈ ಬಣ್ಣ ಬಣ್ಣ ಬಾಟಲಿಗಳ ಒಳಗೆ ಅಡಗಿರೋ ಅಸಲಿಕರಾದ ಸತ್ಯ ಏನು ಅನ್ನೋದನ್ನ ಕಣ್ಣಿಗೆ ಕಟ್ಟುವ ಹಾಗೆ ತೋರಿಸಲಿದ್ದೇನೆ. ಇದು ನನ್ನ ಮತ್ತು ನಮ್ಮ ಇಡೀ ಕುಟುಂಬದ ಆರೋಗ್ಯದ ಪ್ರಶ್ನೆ. ವಿಡಿಯೋನ ಕೊನೆಯವರೆಗೂ ನೋಡಿ, ಸತ್ಯ ಏನು ಅನ್ನೋದನ್ನ ನಿರ್ಧರಿಸೋಣ. ಫ್ರೆಂಡ್ಸ್, ಇಂಟರ್ನೆಟ್ನಲ್ಲೋ ಅಥವಾ ವಾಟ್ಸಪ್ನಲ್ಲೋ ನೀವು ಒಂದು ವಿಷಯವನ್ನ ಖಂಡಿತವಾಗಿ ಕೇಳಿರ್ತೀರ. ಅದೇನಪ್ಪ ಅಂದರೆ, ಈ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಟಾಯ್ಲೆಟ್ ಕ್ಲೀನರ್ ಇದ್ದ ಹಾಗೆ, ಅದನ್ನು ಕುಡಿಬಾರ್ದು ಅಂತ. ಕೇವಲ ಕೋಲ್ಡ್ ಡ್ರಿಂಕ್ಸ್ ಬಳಸಿ ಟಾಯ್ಲೆಟ್ ಕ್ಲೀನ್ ಮಾಡುವ ವಿಡಿಯೋಗಳು ಕೂಡ ಮಾಡಿ ತೋರಿಸ್ತಾರೆ. ಆದರೆ ನಿಜ ಹೇಳಬೇಕೆಂದರೆ, ಸಿಕ್ಕಾಗಿ ನೋಡಿದರೆ ಇದು ಕೇವಲ ಒಂದು ವದಂತಿ ಅಂದರೆ ಬರೀ ಸುಳ್ಳು. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಉದ್ದೇಶ ಸುಳ್ಳು ಕಥೆಗಳನ್ನು ಹೇಳಿ ನಿಮ್ಮನ್ನು ಎದುರಿಸುವುದಲ್ಲ, ಸೈನ್ಸ್ ಏನು ಹೇಳುತ್ತದೆ ಅಂತ ನಾವಿವತ್ತು ನೋಡೋಣ. ಯಾಕೆ ಇದನ್ನು ಜನರು ಟಾಯ್ಲೆಟ್ ಕ್ಲೀನರ್ ಅಂತಾರೆ ಅಂದರೆ, ಇದರ ಒಳಗೆ ಆ್ಯಸಿಡ್ ಇವೆ ಅಂತೆ. ಹೌದು, ಕೋಲ್ಡ್ ಡ್ರಿಂಕ್ಸ್ ಒಳಗಡೆ ಮುಖ್ಯವಾಗಿ 2 ಆಸಿಡ್ಗಳಿವೆ. ಒಂದು ಸಿಟ್ರಿಕ್ ಆ್ಯಸಿಡ್, ಇನ್ನೊಂದು ಪ್ಲಾಸ್ಟೋರಿಕ್ ಆಸಿಡ್. ಸಿಟ್ರಿಕ್ ಆ್ಯಸಿಡ್ ಇದೆಯಲ್ಲ, ಇದು ನೈಸರ್ಗಿಕವಾಗಿ ನಿಂಬೆಹಣ್ಣಲ್ಲೂ ಇರುತ್ತೆ, ಕಿತ್ತಳೆ ಹಣ್ಣಲ್ಲೂ ಇರುತ್ತೆ. ಇನ್ನು ಎರಡನೇದು ಪ್ಲಾಸ್ಟೋರಿಕ್ ಆಸಿಡ್. ಇದು ಕೋಲ್ಡ್ ಡ್ರಿಂಕ್ಸ್ಗಳಲ್ಲಿ ಸಕ್ಕರೆ ಪ್ರಮಾಣ ಸಿಕ್ಕಾಪಟ್ಟೆ ಇರೋದ್ರಿಂದ ಅದರೊಳಗೆ ಬ್ಯಾಕ್ಟೀರಿಯಾ ಅಥವಾ ಬ್ಲೂಜಿಸ್ಟ್ ಬೆಳೆಯುತ್ತವೆ. ಬೆಳೆಯದ ಹಾಗೆ ತಡೆಯುವ ಪ್ಲಾಸ್ಟೋರಿಕ್ ಆಸಿಡ್ ಅನ್ನು ಒಂದು ಪ್ರಿಸರ್ವೇಟಿವ್ ಆಗಿ ಬಳಸುತ್ತಾರೆ. ಇದು ಜಾಮ್ಸ್, ಚೀಸ್, ಗ್ರೇಟಿಂಗ್ ಪೌಡರ್ಗಳಲ್ಲೂ ಇರುತ್ತದೆ. ಮನೆಯಲ್ಲಿ ಮಾಡೋ ಹೋಮ್ ಮೇಡ್ ಟಾಯ್ಲೆಟ್ ಕ್ಲೀನರ್ಗಳು ವಿನೆಗರ್ ಅಥವಾ ಲೆಮನ್ ಜ್ಯೂಸ್ ಬಳಸುತ್ತಾರೆ. ಹಾಗಂತ ನಿಂಬೆಹಣ್ಣ ನಾವು ಟಾಯ್ಲೆಟ್ ಕ್ಲೀನರ್ ಅಂತ ಕರೆಯೋಕೆ ಆಗುತ್ತಾ? ಖಂಡಿತ ಇಲ್ಲ ಅಲ್ವಾ? ಇಲ್ಲೊಂದು ವಾದ ಬರುತ್ತೆ. ಕೂಲ್ ಡ್ರಿಂಕ್ಸ್ pH ಲೆವೆಲ್ ಅಂದರೆ ಆ್ಯಸಿಡಿಟಿ ಲೆವೆಲ್ ಟಾಯ್ಲೆಟ್ ಕ್ಲೀನರ್ ಅಷ್ಟೇ ಇರುತ್ತೆ ಅಂತೆ. ಕೋಲ್ಡ್ ಡ್ರಿಂಕ್ಸ್ pH ಮೌಲ್ಯ ಸುಮಾರು 2.5 ಇರುತ್ತೆ. ಆದರೆ ನಾವೆಲ್ಲರೂ ತುಂಬ ಆರೋಗ್ಯಕರವಾಗಿ ಕುಡಿಯೋ ನಿಂಬೆಹಣ್ಣಿನ ರಸದ pH ಮೌಲ್ಯ ಎಷ್ಟು ಇರುತ್ತೆ ಗೊತ್ತಾ? 2.5ರಿಂದ 2.6 ಇರುತ್ತೆ. ದಾಳಿಂಬೆ ಜ್ಯೂಸ್ನ pH ಮೌಲ್ಯ 2.9 ಇರುತ್ತೆ. ಹಾಗಾದರೆ ನಿಂಬೆಹಣ್ಣಿನ ರಸ ಕೂಡ ಟಾಯ್ಲೆಟ್ ಕ್ಲೀನರ್ ಆಗಿಬಿಡುತ್ತಾ? ಇಲ್ಲ ಫ್ರೆಂಡ್, ಟಾಯ್ಲೆಟ್ ಕ್ಲೀನರ್ನಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತಹ ತುಂಬ ಪ್ರಬಲಶಾಲಿವಾದ ಕೆಮಿಕಲ್ಗಳಿರುತ್ತೆ. ನಮ್ಮ ಹೊಟ್ಟೆಯ ಒಳಗೆ ಇಂಥ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ. ಹಾಗಂತ ನಮ್ಮ ಹೊಟ್ಟೆಯನ್ನು ಟಾಯ್ಲೆಟ್ ಕ್ಲೀನರ್ ಅಂತ ಕಂಪೇರ್ ಮಾಡೋಕೆ ಆಗಲ್ಲ ಅಲ್ವಾ? ಹಾಗಾದರೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುವುದು, ಕೂಲ್ ಡ್ರಿಂಕ್ಸ್ ಕುಡಿಯೋದು ತುಂಬ ಸೇಫ್, ಇದರಲ್ಲಿ ಏನೋ ತೊಂದರೆ ಇಲ್ಲ ಅಂತ. ಅಲ್ಲಿಗೆ ಬರ್ತೀರಾ? ಕೂಲ್ ಡ್ರಿಂಕ್ಸ್ ಕುಡಿಯೋದು ಆರೋಗ್ಯ ಟಾಯ್ಲೆಟ್ ಕ್ಲೀನರ್ ಅನ್ನು ಸುಳ್ಳು ಇರಬಹುದು, ಆದರೆ ಇದರ ಒಳಗೆ ಅಡಗಿರುವ ಅಸಲಿ ಅಪಾಯ ಬೇರೆಯೇ ಇದೆ. ಅದು ಯಾವುದು ಅಂತ ತಿಳಿಯೋಣ. ಟಾಯ್ಲೆಟ್ ಕ್ಲೀನರ್ ಅನ್ನೋದು ಬದಿಗಿರಲಿ, ಆದರೆ ಕೋಲ್ಡ್ ಡ್ರಿಂಕ್ಸ್ ಬಾಟಲ್ ಒಳಗಡೆ ಒಂದು ಸಲ ಹಿಂಬಾಗಿ ತಿರುಗಿಸಿದರೆ ಅದರ ಮೇಲಿರೋ ಇಂಟಿಗ್ರೇಟೆಡ್ ಈಸ್ಟ್ ಮತ್ತು ಕ್ಯಾಲರೀಸ್ ನೋಡಿ.
ಸಾಮಾನ್ಯವಾಗಿ 100 ml ಕೂಲ್ ಡ್ರಿಂಕ್ಸ್ನಲ್ಲಿ 55 ಕ್ಯಾಲರೀಸ್ ಇರುತ್ತೆ. ಆದರೆ ನಾವಿಲ್ಲಿ ಒಂದು ಬಾಟಲ್ ತೆಗೆದುಕೊಂಡರೆ 1 ml ಬಾಟಲ್ ಕುಡಿದರೆ ನಮಗೆ ಸಿಗುವುದು ಬರೋಬ್ಬರಿ 330 ಕ್ಯಾಲೋರೀಸ್. ಈ 330 ಕ್ಯಾಲೋರೀಸ್ ಅಂದರೆ ಎಷ್ಟು ಗೊತ್ತಾ? ನಾವೆಲ್ಲರೂ ಬೆಳಗ್ಗೆ ಹೊಟ್ಟೆ ತುಂಬ ತಿನ್ನೋ 2 ಆಲೂ ಪರೋಟ ಅಥವಾ ಒಂದು ಪ್ಲೇಟ್ ಮಸಾಲೆ ದೋಸೆಗೆ ಸಮ. ಒಂದು ಕ್ಷಣ ಯೋಚನೆ ಮಾಡಿ, ನೀವು 2 ಆಲೂ ಪರೋಟ ತಿಂದರೆ ಅಥವಾ ಮಸಾಲೆ ದೋಸೆ ತಿಂದರೆ ಹೊಟ್ಟೆ ತುಂಬುತ್ತೆ ಅಂದು ನಿಮ್ಮ ಮಧ್ಯಾಹ್ನ ಲಂಚ್ ಅಥವಾ ಬ್ರೇಕ್ಫಾಸ್ಟ್ ಆಗಿ ಹೋಗುತ್ತೆ. ಅದರ ಜೊತೆಗೆ ನಿಮಗೆ ಪ್ರೋಟೀನ್, ವಿಟಮಿನ್, ಫೈಬರ್ನ ಒಳ್ಳೆಯ ಪೌಷ್ಟಿಕಾಂಶಗಳು ಸಿಗುತ್ತವೆ. ಆದರೆ ಒಂದು ಬಾಟಲ್ ಕೋಲ್ಡ್ ಡ್ರಿಂಕ್ಸ್ ಕುಡಿದರೆ ನಿಮ್ಮ ಹೊಟ್ಟೆ ತುಂಬುತ್ತಾ? ಖಂಡಿತ ಇಲ್ಲ. ಇದನ್ನು ಕುಡಿದ ಮೇಲೂ ನೀವು ಎಂದಿನಂತೆ ಊಟ ಮಾಡಬೇಕು. ಆದರೆ ನಿಮ್ಮ ದೇಹಕ್ಕೆ ಬೇಡದೇ ಇರೋ ಹೆಚ್ಚುವರಿ 330 ಕ್ಯಾಲೋರೀಸ್ ಒಳಗೆ ತಳ್ಳಿರ್ತೀರಿ. ವಿಜ್ಞಾನ ಭಾಷೆಯಲ್ಲಿ ಹೇಳೋದಾದ್ರೆ ಇದು ಖಾಲಿ ಕ್ಯಾಲೋರೀಸ್ ಅಂತಾರೆ. ಯಾಕೆಂದರೆ ಇದರಿಂದ ನಮ್ಮ ದೇಹಕ್ಕೆ ಯಾವುದೇ ಪ್ರೋಟೀನ್ ಸಿಗಲ್ಲ, ಯಾವುದೇ ವಿಟಮಿನ್ ಸಿಗಲ್ಲ. ಸಿಗೋದು ಬರೀ ನ್ಯೂಟ್ರಿಷನ್ ಮತ್ತು ಸಿಕ್ಕಾಪಟ್ಟೆ ಸಕ್ಕರೆ. ನಾವು ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ಒಂದು ಬಾಟಲ್ನಲ್ಲಿ ಇರೋದು ಬರೀ ನೀರು ಮತ್ತು ಸಕ್ಕರೆ ಮಾತ್ರ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ನಮ್ಮ ದೇಹಕ್ಕೆ ಸಕ್ಕರೆ ಬೇಕಲ್ವಾ ಬ್ರದರ್, ಇದರಲ್ಲೇನೋ ತಪ್ಪಿದೆ ಅಂತ. ಫ್ರೆಂಡ್ಸ್, ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಕಂಟೆಂಟ್ ಶುಗರ್ ನಡುವಿನ ವ್ಯತ್ಯಾಸ. ನಾವು ಕುಡಿಯುವ ಹಾಲಿನಲ್ಲಿ ಕ್ಯಾಲರೀಸ್ ಇರುತ್ತೆ, ತಿನ್ನುವ ಹಣ್ಣಿನಲ್ಲಿ ಪ್ರೋಟೀನ್ ಇರುತ್ತೆ. ಇವೆಲ್ಲ ನ್ಯಾಚುರಲ್ ಶುಗರ್. ನಮ್ಮ ದೇಹಕ್ಕೆ ಬೇಕಾಗಿರೋದು ಎನರ್ಜಿಗಳನ್ನು ಇವು ತಂದು ಕೊಡುತ್ತದೆ. ವಿಶ್ವದ ದೊಡ್ಡ ದೊಡ್ಡ ಹೆಲ್ತ್ ಆರ್ಗನೈಸೇಷನ್ಸ್ ಮತ್ತು ಡಾಕ್ಟರ್ಗಳು ಹೇಳುವ ಪ್ರಕಾರ ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡೋಕೆ ಹೊರಗಿನಿಂದ ಹಾಕೋ ಆ ಹಂಡ್ರೆಡ್ ಶುಗರ್ ಎಷ್ಟು ಬೇಕು ಗೊತ್ತಾ? ಎಕ್ಸಾಕ್ಟ್ ಆಗಿ 0%, ಅಂದರೆ 0%. ಹೌದು, ನಮ್ಮ ದೇಹಕ್ಕೆ ಹೊರಗಿನ ಸಕ್ಕರೆ ಅಗತ್ಯನೇ ಇಲ್ಲ ಅಂತನೂ. ಆದರೂ ನಮ್ಮ ದೇಹ ಎಷ್ಟು ಸಕ್ಕರೆ ತೆಗೆದುಕೊಳ್ಳಬಹುದು ಅಂತ ನೋಡಿದರೆ, ಒಬ್ಬ ಗಂಡಸಿಗೆ ದಿನಕ್ಕೆ ಮ್ಯಾಕ್ಸಿಮಮ್ 36 ಗ್ರಾಮ್, ಒಬ್ಬ ಹೆಂಗಸಿಗೆ ದಿನಕ್ಕೆ 25 ಗ್ರಾಮ್ 100 ಶುಗರ್ ಮಾತ್ರ ತೆಗೆದುಕೊಳ್ಳುವ ಶಕ್ತಿ ಇರುತ್ತದೆ. ಆದರೆ ಈ ಒಂದೇ ಒಂದು ಕೋಲ್ಡ್ ಡ್ರಿಂಕ್ಸ್ ಬಾಟಲ್ನಲ್ಲಿ ಬರೋಬ್ಬರಿ 82.8 ಗ್ರಾಮ್ನಷ್ಟು ಸಕ್ಕರೆ ಇರುತ್ತೆ. ಅಂದರೆ ನೀವು ಒಂದು ಬಾಟಲ್ ಕುಡಿದ ತಕ್ಷಣ ಇಡೀ ದಿನ ಲಿಮಿಟ್ಗಿಂತ 3 ಪಟ್ಟು ಹೆಚ್ಚು ಸಕ್ಕರೆಯನ್ನು ನಿಮ್ಮ ದೇಹಕ್ಕೆ ಒಟ್ಟಿಗೆ ಕೊಡ್ತಾ ಇದ್ದೀರಿ. ಪ್ರತಿದಿನ ನಿಮ್ಮ ದೇಹಕ್ಕೆ ಕೊಡೋ ಈ ಸಕ್ಕರೆ ಓವರ್ ಡೋಸ್ ನಿಮ್ಮ ಒಳಗೊಳಗೆ ಹೇಗೆ ಕೊಲ್ಲುತ್ತೆ ಗೊತ್ತಾ? ಅದನ್ನ ತಿಳಿಯೋಣ. ನಾನು ಮೊದಲೇ ಹೇಳಿದ ಹಾಗೆ ಇವತ್ತು ಒಂದು ಬಾಟಲ್ ಕೋಲ್ಡ್ ಡ್ರಿಂಕ್ಸ್ ಕುಡಿದ ತಕ್ಷಣ ಯಾರಿಗೂ ಏನೂ ಆಗಲ್ಲ. ನಾವೆಲ್ಲರೂ ಅನ್ಕೊಳ್ತೀವಿ, ನಾನು ವಾರಕ್ಕೊಮ್ಮೆ ಕುಡಿತೀನಿ, ತಿಂಗಳಿಗೊಮ್ಮೆ ಕುಡಿತೀನಿ, ನನಗೇನಾಗುತ್ತೆ ಅಂತ. ಆದರೆ ನಿಮಗೆ ಗೊತ್ತಿಲ್ಲದ ಹಾಗೆ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಇದೇ ಒಂದು ಅಭ್ಯಾಸವಾಗಿ ಮಾಡ್ಕೊಳ್ತೀರಿ. ಅತಿಯಾದ ಸಕ್ಕರೆ ಓವರ್ಡೋಸ್ ನಮ್ಮ ದೇಹದ ಒಳಗಿರೋ ಅಂಗಾಂಗಗಳನ್ನು ಹೇಗೆ ಕೊಲ್ಲುತ್ತೆ ಗೊತ್ತಾ? ಮೊದಲನೇದಾಗಿ, ಇಷ್ಟು ದೊಡ್ಡ ಪ್ರಮಾಣ ಸಕ್ಕರೆ ಒಟ್ಟಿಗೆ ರಕ್ತದ ಒಳಗೆ ಸೇರಿದಾಗ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹಗಲು ರಾತ್ರಿ ಒದ್ದಾಡಬೇಕಾಗುತ್ತದೆ. ಒಂದು ದಿನ ಅದು ಕೈ ಚೆಲ್ಲಿದಾಗ ನಮಗೆ ಬರೋದು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ. ಒಮ್ಮೆ ಈ ಕಾಯಿಲೆ ಬಂದ್ರೆ ಇಡೀ ಲೈಫ್ ಟೈಮ್ ಇಷ್ಟವಾದ ಊಟ ತಿನ್ನೋಕೆ ಆಗಲ್ಲ. ಶುಗರ್ ಅಷ್ಟೇ ಅನ್ಕೊಂಡ್ರೆ ಖಂಡಿತ ಇಲ್ಲ. ಎಕ್ಸಾಕ್ಟ್ ಆಗಿ ಸಕ್ಕರೆಯಿಂದ ಲಿವರ್ ಹಾಳಾಗುತ್ತೆ, ಕೀಲು ನೋವು ಬರುತ್ತೆ, ಜಾಯಿಂಟ್ ಪೇನ್ ಬರುತ್ತೆ, ಚರ್ಮ ಬೇಗ ಮುಪ್ಪಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಣ್ಣ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿರೋದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಈ ಕೋಲ್ಡ್ ಡ್ರಿಂಕ್ಸ್ ನಿಂದ ಬರೋ ಬೊಜ್ಜು ಮತ್ತು ಸಕ್ಕರೆಯ ಒತ್ತಡ. ಕಿಡ್ನಿಗಳು ಫೇಲ್ ಆಗೋ ಸಾಧ್ಯತೆ ಕೂಡ 100ಕ್ಕೆ 100ರಷ್ಟು ಇರುತ್ತೆ. ಸಾಮಾನ್ಯವಾಗಿ ಜನರು ಅನ್ಕೊಳ್ತಾರೆ ಕೋಲ್ಡ್ ಡ್ರಿಂಕ್ಸ್ ಕುಡಿದರೆ ಸ್ವಲ್ಪ ದಪ್ಪ ಆಗ್ತೀನಿ ಅಷ್ಟೇ ಅಂತ. ಆದರೆ ಅದರ ಹಿಂದೆ ಅಡಗಿರೋ ಇಷ್ಟೊಂದು ಮಾರಣಾಂತಿಕ ಕಾಯಿಲೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇದೆಲ್ಲ ಒಂದು ಕಡೆ ಆದ್ರೆ, ಈ ಸಕ್ಕರೆ ಒಳಗಿರುವ ಅತ್ಯಂತ ಅಪಾಯಕಾರಿ ಕರಾಳ ಮುಖ ಏನಂದ್ರೆ ಇದರ ಒಳಗಿರುವುದು ಅಡಿಕ್ಷನ್. 2017ರಲ್ಲಿ ಮೆಡಿಕಲ್ ಲೋಕದಲ್ಲಿ ಒಂದು ದೊಡ್ಡ ರಿಸರ್ಚ್ ನಡೆಯುತ್ತೆ. ಅದರಲ್ಲಿ ಬಯಲಾದ ಸತ್ಯ ಕೇಳಿದ್ರೆ ನಿಮಗೂ ಶಾಕ್ ಆಗುತ್ತೆ. ಸಕ್ಕರೆ ಅಂದರೆ ಅಡಿಕ್ಷನ್. ಸಕ್ಕರೆಯ ಅಡಿಕ್ಷನ್ ಇದೆಯಲ್ಲ, ಅದು ಜಗತ್ತಿನ ಅತ್ಯಂತ ಅಪಾಯಕಾರಿ ಡ್ರಗ್ಸ್ ಆದಷ್ಟೇ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ನೀವು ಕೋಲ್ಡ್ ಡ್ರಿಂಕ್ಸ್ ಕುಡಿದಾಗ ನಿಮ್ಮ ಮೆದುಳಿನಲ್ಲಿ ಡೋಪಮೈನ್ ಅನ್ನು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ನಿಮಗೆ ತಾತ್ಕಾಲಿಕವಾಗಿ ಒಂದು ಕಿಕ್ ಕೊಡುತ್ತೆ. ಅದಕ್ಕೆ ನೋಡಿ, ಕೋಲ್ಡ್ ಡ್ರಿಂಕ್ಸ್ ಕುಡಿಯೋರು ಯಾರು ನಾನು 3 ತಿಂಗಳಿಗೊಮ್ಮೆ ಮಾತ್ರ ಕುಡಿತೀನಿ ಅಂತ ಸುಮ್ಮನೆ ಇರಲ್ಲ. ಅದು ನಿಧಾನವಾಗಿ ವಾರಕ್ಕೆ ಬರುತ್ತೆ. ವಾರದಿಂದ ದಿನಾಲು ಕುಡಿಯೋ ಕ್ರೇವಿಂಗ್ ಶುರುವಾಗುತ್ತೆ. ಕೋಲ್ಡ್ ಡ್ರಿಂಕ್ಸ್ ಸಿಗದೇ ಇದ್ದಾಗ ಐಸ್ ಕ್ರೀಮ್, ಚಾಕ್ಲೇಟ್, ಸ್ವೀಟ್ ತಿನ್ನೋಕೆ ನಮ್ಮ ಮೈಂಡ್ ನಮ್ಮನ್ನು ಫೋರ್ಸ್ ಮಾಡುತ್ತೆ. ನಮಗೆ ಗೊತ್ತಿಲ್ಲದ ಹಾಗೆ ನಾವು ಸಕ್ಕರೆಯ ಗುಲಾಮರಾಗ್ತೀವಿ. ಕಾರ್ಪೊರೇಟ್ ಕಂಪನಿಗಳಿಗೆ ಬೇಕಾಗಿರೋದು ಇದೆ ಫ್ರೆಂಡ್ಸ್. ನೀವು ಒಂದು ಸಲ ಅವರ ಪ್ರಾಡಕ್ಟಿಗೆ
ಅಡಿಕ್ಟ್ ಆದ್ರೆ ಅವರ ಬಿಸ್ನೆಸ್ ಲೈಫ್ ಟೈಮ್ ಗ್ಯಾರಂಟಿ. ಆದರೆ ಅದಕ್ಕೆ ಬಲಿಯಾಗುವುದು ನಮ್ಮ ಹೆಲ್ತ್. ಯಾವಾಗ ಜಗತ್ತಿನಾದ್ಯಂತ ಜನರು ಈ ಸಕ್ಕರೆಯ ಅಪಾಯದ ಬಗ್ಗೆ ಗೊತ್ತಾಗೋಕೆ ಶುರುವಾಗುತ್ತದೆ, ಆಗ ದೊಡ್ಡ ದೊಡ್ಡ ಕಂಪನಿಗಳು ತನ್ನದೇ ಆದ ಡಯಟ್ ಕೋಕ್ ಅಥವಾ ಹೊಸ ಕಾನ್ಸೆಪ್ಟ್ ಅನ್ನ ತರ್ತಾರೆ. ನಾವೆಲ್ಲರೂ ಅನ್ಕೊಳ್ತೀವಿ, ಹಬ್ಬ ಇದರಲ್ಲಿ ಶುಗರ್ ಇಲ್ಲ, ಕ್ಯಾಲೋರೀಸ್ ಇಲ್ಲ, ಹಾಗಾಗಿ ಇದನ್ನ ಎಷ್ಟು ಬೇಕಾದ್ರೂ ಕುಡಿಯಬಹುದು ಅಂತ. ಆದರೆ ನಿಜ ಹೇಳ್ಬೇಕಾದ್ರೆ ಫ್ರೆಂಡ್ಸ್, ಇದು ಹಳೆಯ ವಿಷಯಕ್ಕೆ ಹೊಸ ಲೇಬಲ್ ಹಾಕಿದಂತಿದೆ ಅಷ್ಟೇ. ಇದರಲ್ಲಿ ಸಕ್ಕರೆ ಇರಲ್ಲ ನಿಜ, ಆದರೆ ಸಿಹಿ ಬರಬೇಕಲ್ವಾ, ಅದಕ್ಕಾಗಿ ಟ್ರೈನ್ ಅಂತ ಆರ್ಟಿಫಿಷಿಯಲ್ ಸ್ವೀಟ್ಸ್ ಅನ್ನ ಬಳಸುತ್ತಾರೆ. ವಿಶ್ವದ ಆರೋಗ್ಯ ಸಂಸ್ಥೆ WHO ಮತ್ತು ಹಲವು ಅಂತಾರಾಷ್ಟ್ರೀಯ ಸಂಶೋಧನೆಯ ಪ್ರಕಾರ ಈ ಆಸ್ಪರ್ಟೈಮ್ ಅನ್ನೋದು ಕೆಮಿಕಲ್ ಉಂಟು ಮಾಡುವ ಸಾಧ್ಯತೆ ಹೆಚ್ಚಿರುತ್ತದೆ. ಯೋಚನೆ ಮಾಡಿ, ಸಕ್ಕರೆಯಿಂದ ತಪ್ಪಿಸಿಕೊಳ್ಳೋಕೆ ಹೋಗಿ ನಾವು ಕ್ಯಾನ್ಸರ್ ತರೋ ಕೆಮಿಕಲ್ ಕುಡಿತಾ ಇದ್ದೀವಿ. ಕಪ್ಪು ಅಥವಾ ಡಾರ್ಕ್ ಬ್ರೌನ್ ಬಣ್ಣ ಎಲ್ಲಿಂದ ಬರುತ್ತೆ ಗೊತ್ತಾ? ಅದಕ್ಕೆ ಕ್ಯಾರಮೆಲ್ ಕಲರ್ ಬಳಸುತ್ತಾರೆ. ಸಕ್ಕರೆಯನ್ನು ಅಮೋನಿಯನ್ ಜೊತೆಗೆ ಅತಿಯಾಗಿ ಸುಟ್ಟಾಗ ಈ ಬಣ್ಣ ಬರುತ್ತದೆ. ಇದರೊಳಗಿರೋ ಕೆಮಿಕಲ್ ಕೂಡ ಕ್ಯಾನ್ಸರ್ಗೆ ಕಾರಕ ಅಂತ ಸಾಬೀತಾಗಿದೆ. ಯುರೋಪ್ ದೇಶಗಳಲ್ಲಿ ಇಂಥ ಕೆಮಿಕಲ್ ಮೇಲೆ ಕಠಿಣವಾದ ನಿಯಮವನ್ನು ತರಲಾಗಿದೆ. ಕೆಲವು ದೇಶಗಳಲ್ಲಿ ಇವುಗಳನ್ನು ಬ್ಯಾನ್ ಕೂಡ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ಇದು ಮಕ್ಕಳ ಆರೋಗ್ಯಕ್ಕೆ ಹಾನಿಕರ ಅಂತ ಬಾಟಲ್ ಮೇಲೆ ದೊಡ್ಡದಾಗಿ ಲೇಬಲ್ ಹಾಕಿ ಅಂತ ಕಾನೂನು ತರಲಾಗಿದೆ. ಆದರೆ ಇಷ್ಟೆಲ್ಲ ಅಪಾಯ ಇದ್ರು ಜನರು ಯಾಕೆ ಮುಗಿಬಿದ್ದು ಕುಡಿತಾರೆ? ಏಕೆಂದ್ರೆ ಈ ತರ ಕೆಲಸ ಮಾಡಿಸುತ್ತೆ. ಕೋಟಿ ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಲ್ಲಿ, ಕ್ರಿಕೆಟ್ ಸ್ಟಾರ್ ಗಳ ಕೈಯಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿಸುತ್ತಾರೆ. ಟಿವಿ ಹೀರೋಗಳು ಈ ಡ್ರಿಂಕ್ಸ್ ಕುಡಿದು ಆಕಾಶದಿಂದ ಜಂಪ್ ಮಾಡೋದು, ಸ್ಟಂಟ್ ಮಾಡೋದು ತೋರಿಸ್ತಾರೆ. ಇದನ್ನು ನೋಡಿ ನಮ್ಮ ಇತ್ತೀಚಿನ ಯುವಕರು, ಸಣ್ಣ ಸಣ್ಣ ಮಕ್ಕಳು ಇದನ್ನು ಕುಡಿದರೆ ನಾವು ಸ್ಟೈಲ್ ಆಗ್ತೀವಿ, ನಮಗೆ ಎನರ್ಜಿ ಬರುತ್ತೆ ಅಂತ ನಂಬ್ತಾರೆ. ವಿರಾಟ್ ಕೊಹ್ಲಿ ಮತ್ತು ಅಮಿತಾಬ್ ಬಚ್ಚನ್ ಅವರಂತಹ ಕೇವಲ ಕೆಲವೇ ಸೆಲೆಬ್ರಿಟಿಗಳು ಇದರ ಸತ್ಯ ತಿಳ್ಕೊಂಡು ಇಂತಹ ಬ್ರ್ಯಾಂಡ್ಗಳ ಜೊತೆಗೆ ಕಾಂಟ್ಯಾಕ್ಟ್ ಅನ್ನು ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಯಾಕೆಂದರೆ ನಾವು ಕುಡಿಯೋ ವಸ್ತು ಬೇರೆಯವ್ರಿಗೂ ಕುಡಿಯೋಕ್ಕೂ ಹೇಳಲ್ಲ ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಅಂತಾರೆ. ಆದರೆ ಇವತ್ತಿಗೂ ಒಂದು ದೊಡ್ಡ ಸೆಲೆಬ್ರಿಟಿಗಳ ದಂಡೆ ದುಡ್ಡಿಗಾಗಿ ನಮ್ಮ ಕಣ್ಣಿಗೆ ಮಣ್ಣು ಎರಚಿ ಈ ಸಿಹಿ ವಿಷಯವನ್ನು ಅಮೃತ ತರ ಪ್ರಮೋಟ್ ಮಾಡ್ತಾರೆ. ಇವುಗಳಿಗೆ ಬೇಕಾಗಿರುವುದು ನಮ್ಮ ಆರೋಗ್ಯ ಅಲ್ಲ ಫ್ರೆಂಡ್ಸ್. ನಮಗೆ ಇಷ್ಟೊಂದು ಮೂರ್ಖತನ ಮಾಡಿರೋ ಈ ಬಣ್ಣದ ಲೋಕದಿಂದ ಹೊರಬರಬೇಕು ಅಲ್ವಾ? ಹಾಗಾದ್ರೆ ಇದರ ಅಸಲಿ ಪರಿಹಾರ ಏನು ಅದನ್ನ ತಿಳಿಯೋಣ. ಎಲ್ಲ ಕೇಳಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಓಕೆ ಬ್ರದರ್, ಕೋಲ್ಡ್ ಡ್ರಿಂಕ್ಸ್ ಬಿಟ್ಟು ಬಿಡ್ತೀವಿ, ಆದರೆ ಇದರ ಬದಲಿಗೆ ಅಂಗಡಿಯಲ್ಲಿ ಸಿಗೋ ಫ್ರೆಶ್ ಜ್ಯೂಸ್ ಅಥವಾ ನಿಂಬೆಹಣ್ಣಿನ ಶರಬತ್ ಕುಡಿತೀವಿ ಅಂತ. ಇಲ್ಲಿ ಇರೋದು ನಿಜವಾದ ಟ್ವಿಸ್ಟ್. ಅಂಗಡಿಯಲ್ಲಿ ಸಿಗೋ ನಿಂಬೆಹಣ್ಣಿನ ಶರಬತ್ನಲ್ಲೂ ಅವರು ಸಿಕ್ಕಾಬಟ್ಟೆ ಸಕ್ಕರೆ ಹಾಕ್ತಾರೆ. ಇನ್ನು ಫ್ರೂಟ್ ಜ್ಯೂಸ್ ವಿಷಯಕ್ಕೆ ಬಂದರೆ, ನೀವು ಒಂದು ಗ್ಲಾಸ್ ಆರೆಂಜ್ ಜ್ಯೂಸ್ ಕುಡಿಯಬೇಕಾದ್ರೆ ಕನಿಷ್ಠ 5ರಿಂದ 6 ಕಿತ್ತಳೆ ಹಣ್ಣುಗಳನ್ನು ಜ್ಯೂಸ್ ಮಾಡಬೇಕು. ನಾವು ಸಾಧಾರಣವಾಗಿ 6 ಹಣ್ಣುಗಳನ್ನು ತಿನ್ನೋಕೆ ಆಗಲ್ಲ. ಆದರೆ ಜ್ಯೂಸ್ ಮಾಡಿದಾಗ 6 ಹಣ್ಣಿನಲ್ಲಿ ಒಳಗಿರುವ ಅಷ್ಟೊಂದು ನೈಸರ್ಗಿಕ ಸಕ್ಕರೆ ಕೇವಲ ಒಂದೇ ಗ್ಲಾಸ್ನಲ್ಲಿ ಒಟ್ಟಿಗೆ ಸೇರಿಬಿಡುತ್ತೆ. ಹಾಗಾಗಿ ಅತಿಯಾದ ಫ್ರೂಟ್ ಜ್ಯೂಸ್ ಕೂಡ ನಮ್ಮ ಲಿವರ್ಗೆ ಒಳ್ಳೆಯದಲ್ಲ. ಹಾಗಾದರೆ ಇವತ್ತಿನ ನಮ್ಮ ಈ ವಿಡಿಯೋ ಅಂತಿಮ ಪರಿಹಾರ, ನಮ್ಮ ಜೀವನ ಉಳಿಸೋದು ಆ ಅದ್ಭುತ ಪಾನೀಯ ಯಾವುದು ಗೊತ್ತಾ? ಅದೇ ನಮ್ಮ ಸಾದಾ ನೀರು, ಫ್ರೆಶ್ ವಾಟರ್. ಹೌದು ಫ್ರೆಂಡ್, ಪರಿಹಾರ ತುಂಬ ಸರಳವಾಗಿದೆ. ಮುಂದಿನ ಬಾರಿ ನೀವು ಹೋಟೆಲ್ಗೆ ಹೋಗಿ ಫ್ರೆಶ್ ಬರ್ಗರ್ ಅಥವಾ ಬಿರಿಯಾನಿ ಆರ್ಡರ್ ಮಾಡಿದಾಗ ಜೊತೆಗೆ ಬಣ್ಣ ಬಣ್ಣದ ಕೋಲ್ಡ್ ಡ್ರಿಂಕ್ಸ್ ಆರ್ಡರ್ ಮಾಡುವುದನ್ನು ನಿಲ್ಲಿಸಿ ಅದರ ಬದಲಾಗಿ ಒಂದು ಗ್ಲಾಸ್ ಸೋಡಾ ನೀರನ್ನು, ಒಂದು ಗ್ಲಾಸ್ ಸಾದಾ ನೀರನ್ನು ಕುಡಿಯಿರಿ. ಮನೆಗೆ ನೆಂಟರು ಬಂದರೂ ಅಷ್ಟೇ, ಅವರಿಗೆ ಪ್ಯಾಕೆಟ್ ಜ್ಯೂಸ್ ಕೊಡುವ ಬದಲು ಪ್ರೀತಿಯಿಂದ ಒಂದು ಗ್ಲಾಸ್ ಮಜ್ಜಿಗೆ ಅಥವಾ ತಣ್ಣಗಿರುವ ನೀರು ಕುಡಿ. ನಿಮ್ಮ ನಾಲಿಗೆಗೆ ಆರಂಭದಲ್ಲಿ 2ರಿಂದ 3 ವಾರ ಸಕ್ಕರೆ ಇಲ್ಲದೆ ನೀರನ್ನು ಕುಡಿಯೋದು ಸ್ವಲ್ಪ ಕಷ್ಟ ಅನಿಸಬಹುದು. ಆದರೆ ಒಮ್ಮೆ ನಿಮಗೆ ಟ್ವಿಸ್ಟ್ ಬಂದರೆ ನೀರಿನ ಅಭ್ಯಾಸ ಆಗಿ ಬಿಡ್ತೀರಿ. ನಿಜವಾಗಿಯೂ ಹೇಳ್ತೀನಿ, ಆಮೇಲೆ ನಿಮಗೆ ಈ ಕೆಮಿಕಲ್ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋಕೆ ಇಷ್ಟನೇ ಆಗಲ್ಲ. ಇದು ನಾವೇ ಸ್ವತಃ ನಮ್ಮ ಲೈಫ್ನಲ್ಲಿ ಪ್ರಯತ್ನ ಪಟ್ಟು ಗೆದ್ದಿರೋ ಸತ್ಯ. ನಿಮ್ಮ ಲೈಫ್ ಸ್ಟೈಲನ್ನು ಹಿಂದೆ ಬದಲಾಯಿಸೋಣ ಫ್ರೆಂಡ್ಸ್. ಇವತ್ತು ನಾವು ತಗೊಂಡಿರೋ ಈ ಸಣ್ಣ ನಿರ್ಧಾರ ನಾಳೆ ನಮ್ಮ ಇಡೀ ಕುಟುಂಬವನ್ನೇ ದೊಡ್ಡ ಕಾಯಿಲೆಯಿಂದ ದೂರ ಇಡಬಹುದು. ನಿಮಗೆ ಈ ಮಾಹಿತಿ ನಿಜವಾಗಿಯೂ ಇಷ್ಟ ಆಗಿದ್ರೆ ನಿಮ್ಮ ಕುಟುಂಬದವರಿಗೂ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿರಿ, ಸಾದಾ ನೀರು ಕುಡಿಯಿರಿ.